ಒಬ್ರು ಬಂದು ಇದು ನಮ್ಮ ಸೀಟ್ ಅಂತ ಹೇಳಿದ್ರು, ನಾವು ಇದು ನಮ್ಮ ಸೀಟ್ ಅಂತ ಹೇಳಿದ್ವಿ. ಏನೋ ಒಂದು ತಲೆಯಲ್ಲಿ ಇಟ್ಕೊಂಡು Been together, no, so it's safe. The shy groom. Bye. Hello guys, welcome back. ನಮ್ಮ ಅವಸ್ಥೆ ಗೊತ್ತುಂಟ ನಿಮಗೆ. ಆ್ಯಕ್ಚುಲಿ ಊರಿಗೆ ಹೊರಡ್ತಾ ಇದ್ದೇವೆ, ಬಟ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ ಯಾಕೆಂದರೆ ಮೈಕ್ ಇರಲಿಲ್ಲ ಅಂತ. ಬಟ್ ಈಗ ಸ್ಟಾರ್ಟ್ ಮಾಡಲೇಬೇಕು ಅಂತ ಸ್ಟಾರ್ಟ್ ಮಾಡಿದ್ದೆ, ಯಾಕೆಂದರೆ ನಾವು ನನ್ನ ಹಸ್ಬೆಂಡ್ ಇದ್ದಾರಲ್ಲ ಬುಕ್ ಮಾಡಿದ್ದು ಮೈಸೂರು ರೂಟಾಗಿ ಹೋಗುವ ಟ್ರೈನ್. ನಾವು ಕೂತ್ಕೊಂಡದ್ದು ಇನ್ನೊಂದು ಟ್ರೈನಲ್ಲಿ. ಯಾರೋ ಒಬ್ಬರು ಬಂದು ಇದು ನಮ್ಮ ಸೀಟ್ ಅಂತ ಹೇಳಿದರು, ನಾವು ಇದು ನಮ್ಮ ಸೀಟ್ ಅಂತ ಹೇಳಿದ್ವಿ. ನೋಡಬೇಕಾದ್ರೆ ಟ್ರೈನೇ ಬೇರೆ. ಈಗ ಫುಲ್ ಟೆನ್ಷನಲ್ಲಿದ್ದೇವೆ ಏನು ಮಾಡೋದು ಅಂತ, ಯಾಕೆಂದರೆ ಇನ್ನೂ ಟ್ರೈನು ಸಿಗೋದಿಲ್ಲಲ್ಲ ಬೇಗ. ಬುಕ್ ಮಾಡಿದರೆ ಅಂದರೆ ಜನರಲಲ್ಲಿ ಸಿಗ್ಬೋದು. ಸೊ ಗೊತ್ತಿಲ್ಲ ಏನು ಮಾಡೋದು ಅಂತ. ಮತ್ತೆ ದಾದ ಬಂತು ನೋಡಿ, ಹೀಗೆ ಏನೋ ಒಂದು ತಲೆಯಲ್ಲಿ ಇಟ್ಕೊಂಡು ಈಗ ನಮಗೆ ನೆಗಡ್ದ ಕೂಗುದ ಅಂತ ಗೊತ್ತಾಗುದು. ಯಾಕಂದ್ರೆ ಎಂಗೇಜ್ಮೆಂಟ್ ಉಂಟು, ದೀಕ್ಷು ವಿ ಆರ್ ನಾಟ್ ಕಮಿಂಗ್. ನಿಮಗೆ ಕೇಳ್ತದಿಲ್ವಾ ಗೊತ್ತಿಲ್ಲ, ಯಾಕಂದರೆ ಮೈಕು ತರಲಿಲ್ಲ. ಫುಲ್ ಇವತ್ತು ನಮ್ಮ ಡೇ ಅಲ್ವಾ ಅಂತ. ಈಗ ಏನು ಮಾಡೋದು ಗೊತ್ತಿಲ್ಲ. ಈಗ ಮನೆಗೆ ಹೋಗಿ ಥಿಂಕ್ ಮಾಡಬೇಕಷ್ಟೇ, ನಾಳೆ ಬೆಳಗ್ಗಿದ್ದು ಟ್ರೈನಲ್ಲಿ ಹೋಗುದಾ ಏನು ಮಾಡೋದು. ನಾಳೆ ಹೋಗುವ ಬಸ್ಸಲ್ಲಿ. ಎಂತ ಬಸ್ಸಲ್ಲಿ ಹೋಗುದು? ನಾನು ವ್ಲಾಗ್ ಸ್ಟಾರ್ಟ್ ಮಾಡುವಾಳೆಲ್ಲ ಬಾರಿ ಇವನೊಂದು ಅವಸ್ಥೆಯಲ್ಲಿ ಈಗ ಕೂಗುದ ನೆಗಡುದು ಅಂತ ಆಗ್ತಾ ಇಲ್ಲ. ನೀನೇ ಮಾಡಿದ್ದು ನಾನು, ನೀನೇ ಮಾಡಿದ್ದು. ಓಡೆ ಪೋಯಿ ನನಗೆ ಕಾಮಿಡಿ ಆಗ್ತದೆ ಆಯ್ತಾ. ಒಂದು ಮುಖ ನೋಡ್ಲಿಕ್ಕೆ ನೋಡಿ ಒಳ್ಳೇದಾಗ್ಬೇಕು ಅವನಿಗೆ. ಈಗ ನಾವು ಮನೆಗೆ ಹೋಗ್ತಿದ್ದೇವೆ. ಮನೆಗೆ ಹೋಗಿ ಏನು ಮಾಡೋದು ಗೊತ್ತಿಲ್ಲ. ಗೈಸ್ ನಾವೀಗ ಮೆಟ್ರೋದಲ್ಲಿ ಮನೆಗೆ ಹೋಗ್ತಾ ಇದ್ದೇವೆ. ಸೊ ಇನ್ನು ಹೋಗಿ ಪ್ಲ್ಯಾನ್ ಮಾಡಬೇಕಷ್ಟೇ, ಏನು ಮಾಡೋದು, ಹೋಗ್ತೇವೆ ಇಲ್ವಾ ಅಂತ ಸಹ ಗೊತ್ತಿಲ್ಲ. ಹೇಗೆ ಹಾಯ್ ಗಾಯ್ಸ್, ನಾವೀಗ ಮನೆಗೆ ರೀಚ್ ಆದ್ವಿ. ಇನ್ನು ನಾಳೆ ನಾವೊಂದು ಫ್ರೆಂಡ್ನ ಕಾರಲ್ಲಿ ಹೋಗ್ತಾ ಇದ್ದೇವೆ. ಸೊ ಅಯ್ಯ ಫೈನಲಿ ಒಂದು ಸೊಲ್ಯೂಷನ್ ಸಿಕ್ತು. ಸೊ ನೆಕ್ಸ್ಟ್ ಆ್ಯಕ್ಚುಲಿ ನಾವು ಮೈಕ್ ಬಿಟ್ಟು ಬಂದಿದ್ವಿ. ಓಕೆ, ಮೈಕ್. ಸೊ ಅದೊಂದು ಟೆನ್ಷನ್ ಆಗ್ತಿತ್ತು, ಮೈಕ್ ಇಲ್ಲ. ನಾನು ಕಸಿನ್ ಬ್ರದರಿದು ಎಂಗೇಜ್ಮೆಂಟಿಗೆ ಹೋಗ್ತಾ ಇದ್ದೇನೆ. ಸೊ ಅಲ್ಲಿ ವ್ಲಾಗ್ ಮಾಡಬೇಕಾದ್ರೆ ಡಿಸ್ಟರ್ಬೆನ್ಸ್ ಆಗ್ಬೋದು, ಮೈಕ್ ಇಲ್ಲ ಅಂತ. ಅದೊಂದು ಖುಷಿ ಆಯಿತು, ಮೈಕ್ ಇಟ್ಕೊಂಡು ಹೋಗ್ಬೋದು. ಬಟ್ ಸುಮ್ಮನೆ ಹೊರಡಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಟಿಕೆಟ್ ಎಲ್ಲ ವೇಸ್ಟ್ ಎಲ್ಲ ಇವನಿಂದ ವೇಸ್ಟ್ ಏನು ವೇಸ್ಟ್ ಅಂತ. ಸೊ ನಾಳೆ ರೀಚ್ ಆದಮೇಲೆ ಸಿಗ್ತೇನೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ಎಂಗೇಜ್ಮೆಂಟ್ ಡೇ. ನನ್ನ ಅಪ್ಪ ರೆಡಿ ಆಗಿದ್ದಾರೆ, ಹಸ್ಬೆಂಡ್ ಅಲ್ಲಿದ್ದಾರೆ, ಆ್ಯಂಡ್ ಅಮ್ಮನೂ ರೆಡಿ ಆಗಿದ್ದಾರೆ. ಈಗ ನಾವು ಹೋಗಿ ಹಾಲಲ್ಲಿ ಸಿಗ್ತೇವೆ. ಓಕೆ, ಎಸ್, ನನ್ನ ಅಮ್ಮ ಹೀಗೆ ರೆಡಿ ಆಗಿದ್ದಾರೆ ನೋಡಿ. ಎಸ್, ಮತ್ತೆ ಎಂಗೇಜ್ಮೆಂಟಲ್ಲಿ ಸಿಗ್ತೀನಿ. ಓಕೆ, ಇದು ನನ್ನ ದೊಡ್ಡಮ್ಮ ಮದಿಮೈ and Tanujakka. Hi. This is How you feeling? Yes. Madibai, how you feeling? No comments. Parad. How are you feeling after the marriage? You should answer. Because you are married before me. Oh, nice. No comments. Answer. Yeah, no comments. Ask Danush actually. Why? No, let's hear from them and then let's answer. Answer them. What do you want? How you feeling after marriage? Same.
It's same. We've been together, no, so it's same. I'm happy. I have to be in front of camera. ಇವರಿಬ್ರು ಮನೆಗೆ ಹೋದ್ರೆ ಗೊತ್ತಾಗುತ್ತೆ. ಇಲ್ಲಿ ಮಾತ್ರ ಹೀಗೆ, ಮನೆಯಲ್ಲಿ ಬೇರೆ. ನ್ಯಾಚುರಲ್ ಅದು ನ್ಯಾಚುರಲ್. ಮನೆಯಲ್ಲಿ ಬಟನ್ ಫುಲ್ ಒಂದು ಕಟ್ ಬರ್ತದೆ. ನೆಕ್ಸ್ಟ್ ಬ್ರೈಡ್ ಅಲ್ದು ಫೋಟೋ ತೆತ್ತದಿಲ್ಲ ಅಲ್ಲಿ ಉಂತಿಲ್ಲಿ ಪೊಂಡು ಮೌಲಾತ ಪೂರ್ವಿ ಬೊಕ್ಕಪುರ ನಾನು ಸರ್ ಮಲ್ಲೇಜ್ ಹಾಗೊಂದು ಈ ವ್ಲಾಗ್ ವಿಡಿಯೋ ಮನ್ಪರು ಡೈರೆಕ್ಟ್ ಹೇಗಾಗ್ತದೆ? ಈಗ ಎಷ್ಟೊತ್ತಾಯ್ತು ಹೊರಡ್ಲಿಕ್ಕೆ ಏನಿಲ್ಲ, 1/2 hour ಅಲ್ಲಿ ಆಗಿದೆ. ಬೇಗ ನಾವೆಲ್ಲ ಭಯಂಕರ ಪ್ರೋ ಎಕ್ಸ್ಪರ್ಟ್ಸ್ ಅಲ್ಲ. ಇದು ನನ್ನ ಮಾಮಿ ಸುಮತಿ ಕೆಂಚುಬಲ್ಲ, ಇದು ಸುಮತಿ ಅಕ್ಕ, ಇದೊಂದು ಆಂಟಿ. ಹಾಯ್ ಪಲ್ಲಂಜ್, ಹಾಯ್ ಪಲ್ಲೆ ಬ್ಲಾಗ್ ಯಾರಿದ್ದಾರೆ ಇಲ್ಲಿ? ಕವಿತಾ ಅಕ್ಕ, ಅಪ್ಪು, ಹಾಯ್ ಪಲ್ಲೆ ಒಂಜಿ, ಹಾಯ್ ಪಲ್ಲೆ, ಮಧುಮಗನ ಅಮ್ಮ, ಹಾಯ್ ಪಲ್ಲೆ ಒಂಜಿ ಬ್ಲಾಗಿಗೆ. ಅಮಿತ್ ಅಕ್ಕ, ಹಾಯ್ ಪಲ್ಲೆ. ಎಂತ ನೋಡ್ತೀರಿ? ಹಾಯ್ ಪನ್ 3 different types of juice. The shy groom. ಸಂತೂರ್ ಮಮ್ಮಿ ತೂಲಿ, ಹಾಯ್ ಪಲ್ಲಿ. ನಿನ್ನ ಮಗಳುಂಡು, ಮಗಳೆಲ್ಲ ಬರ್ಕೊಂಡು ಬತ್ತೊಂಡ ಹಿರಿಯಕ್ಕೆ ಮಲ್ತೊಂಡಂಚಿನ ಆ ನಿಘಂಟುದ ಲೇಟ್ ಕಮ್ಮತ್. ಹಾಯ್ ಮನ್ಪಿಯ, ಹಾಯ್ ಪನ್ನಿಯ ಅಂತ. ಎಂತ ಡೌಟ್ ಅಂದ್ರೆ ನಾನು ಅವನು ಹುಡುಗ ಬಂದಿದ್ದಾನೇನು ಅಂತ ಚೆಕ್ ಮಾಡ್ತಾರೆ. ಹುಡುಗಂದಂಗೆ ಇಂಥ ಅವಸ್ಥೆ ಮಾಡಿ. ನಿಂಗೆ ಬರುದಿಲ್ವಾ ಕನ್ನಡ? ಕುಂಜೆಟ್ಟೆ ಕಾರ್ಯಕ್ರಮಕ್ಕೆ ಬಂದು ಸೇರೋದು ನಮ್ಮ ಹಾಯ್ ಮನ್ಪ್ಲೆ, ಹಾಯ್ ಶಿರೋಮಣಿ ಬಂದು ಪುಣ್ಯದ ಚವಡಿಗೆ ಭವಿಷ್ಯದ ಮಕ್ಕಳ ಮಕ್ಕಳಿಗೆ ಇದೊಂದು ಪ್ರಯತ್ನ ಒನ್ನ ಕೋಯಿತಕ್ಕೆ ಒನ್ನನ್ನು ಆನ ಕೋಯಿತಕ್ಕೆ ಆನಂದ ಮಾಡಿ ಗೌರವಪೂರ್ವಕವಾದ ಈ ವೇದಿಕೆಗೆ ಇದೊಂದು ಬರುವ ವಿನಂತಿ ಮಾಡ್ತದೆ. ಕೊಟ್ಟಿಗೆ ಬರಕ್ಕೆ ಅಂಬೇಡ್ಕರ್ ಕೀರ್ತಿಶೇಷ 20 ವರ್ಷಗಳ ಬಾರಿ ಮೋಕ್ಷದ ಗುಂಡಿ
ಮದುವೆ ಮಾಡಿದ್ರೆ ಒಂದು ಧರ್ಮದ ಕಾರ್ಯಕ್ರಮ ಮಾಡ್ತಾರೆ, ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡಬೇಕು. ವೈದಾಂತೆ ಮದುವೆದ ನಿಶ್ಚಿತಾರ್ಥದ ಮಂತ್ರಾಲಯಕ್ಕೆ ನಮ್ಮ ದೇವರನ್ನ ಬಲ ಉಂಟು ಒಂದು 10-15 ನಿಶ್ಚಿತಾರ್ಥದ ನಮಗೆ ಸಾಕ್ಷಿ ಆಯ್ದಂಗ ಒಂದು ದೇವಸ್ಥಾನಕ್ಕೆ ಹೋಗಿ ಬಲ ಅನ್ಬೇಕು. ಆ ಪ್ರಕಾರವಾಗಿ ನಮ್ಮ ವಾರಿ ತೋರು ವಯಸ್ಸು ಪ್ರೀತಿ ಮತ್ತು ಸೇರೋದ ಬಂಡೆ ಚಾವಟ್ಟೆ ಮಂತ್ರ ಕಾರ್ಯಕ್ರಮ ಹೋಗ್ಯದ ಬಗ್ಗೆ ಹಮ್ಮೆಟ್ಟು ಶೇಖರ ಶಿಸ್ತು ಹಮ್ಮೆಟ್ಟು ಸದಾಶಿವ ಶಿಸ್ತರ ಬಾರಿ ಕೊಂಡಾಟದ 60 ದೀಕ್ಷೂರೈ ನಾಟೊಟ್ಟು ದಿವಂಗತ ಆನಂದ ಶೆಟ್ಟಿ ಅಂಚನೆ ವಾಸಪ್ಪ ಶಿಸ್ತು ಅಂಚನೆ ಅಗ್ರಾಲ ನಾರಾಯಣ ರೈತರ ಹುಡ್ಲಿ ಕುಲಾಲು ಪ್ರಕಾಶ್ ಶೆಟ್ಟಿ ಅಂಚನೆ ಅಗ್ರಾಲ ಅಮೃತ ಪ್ರಕಾಶ್ ಶೆಟ್ಟರ ಮೌಲ್ಯದ ಮಗಳಲ್ಲಿ ಅಗ್ರಾಲ ಭೂಷಣ್ ರೈತರ ಮರಮಲ್ ಸಾಕ್ಷಿ ಶೆಟ್ಟಿ ಅದು BSc ಮಾಡ್ತದ್ದು IT MGA ಮಾಡ್ತದ್ದು ಸಾಫ್ಟ್ವೇರ್ ಇಂಜಿನಿಯರ್ ಆದದ್ದು ಅದು ಕೆಲಸ ಮಾಡ್ತದ್ದು ಪುರ ಬ್ಯಾಂಕ್ ಆಫ್ ಅಮೇರಿಕಾ ಕೆಲಸ ಮಾಡ್ತದ್ದು ಪುರ ಖುಷಿತ ವಿಚಾರ ಪೊನ್ನನಪುರದ ಸಾಕ್ಷಿ ವಿಷಯ ಆನನ ತಮ್ಮಲೆ ಪೊನ್ನನ ತಮ್ಮಲೆ ನಮ್ಮ ಅಲ್ಲಿಯ ಕಟ್ಟಿ ಅಕ್ಕಿ ಒತ್ತೊಂಡು ಪೂರ ಇಲ್ಲೇ ಗೊತ್ತು ಪೊನ್ನನ ಪಪ್ಪ ಆನನ ಪಪ್ಪ ಪೂರ ಇದ್ದ ಇಂಗ್ಲಿಷ್ ಬಾರಿ ಖುಷಿತ ವಿಚಾರ ಕೂಡ ರಡ್ಡಿದೆಲ್ಲ ಇಂಗ್ಲಿಷ್ ಒಂಜಿ ಅಗ್ರಾಲದ ಮದುವೆ ಆನರೊಟ್ಟಿಗೆ ಇಕ್ಲ ಪೊನ್ನನ ಮಕ್ಕ ಮಕ್ಕಳ ಇಕ್ಲ ತಯಾರಿಲ್ಲ ಒಂದು ಮೂರು ಸೆಟ್ ಮಾಡುತ್ತೆ ಮಗತ್ತೇನೆ ಆಡ ವಾರಿ ಕುಟುಂಬದ ಒಂದು ಎಂಗೇಜ್ಮೆಂಟ್ ಇದ್ದಿದ್ದೆ ನಿಮ್ದು ಎಂತ ಗಾಸಿಪ್ಸ್ ಗಾಸಿಪ್ಸ್ ಎಂತ ಗಾಸಿಪ್ಸ್ ಎಂತ ಗಾಸಿಪ್ಸ್ ಎಂತ ನಿಮ್ದು ಅಂದ್ರೆ ಈ ಫಂಕ್ಷನ್ಗೆ ಬರುವಾಗಲ್ಲ ಗೊತ್ತಾಗೋದು ರಿಲೇಷನ್ ಯಾರು ಏನು ಹಾಗೆ ಸ್ವಲ್ಪ ಎಲ್ಲರಿಗೂ ಗೊತ್ತಾಗುತ್ತೆ. ಹಿರಿಯರು ಹೇಳಿದ್ದು ಹಿರಿಯರು ನಮಗೆ ಹೇಳಿಕೊಳ್ಳೋದು ಅದೆಷ್ಟು ಹೇಳಿದ್ದು ನೆಕ್ಸ್ಟ್ ಇಯರ್ಗೆ ಮರ್ತೋಗ್ತದೆ ಮತ್ತೆ ವಾಪಸ್ ರಿವೈಂಡ್ ಮಾಡ್ತಾರೆ. ದೀಕ್ಷಾ ಎಂಕುಲಿಲ್ಲ ಎಂಕಲ್ ಕಿರಿಯಾಕುಲು ಇಂತ 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 ಸ್ವಲ್ಪ ಮದುವೆಗೆ ಬೇಕು ಮದುವೆಗೆ ಕಂಟೆಂಟ್ ಬೇಕು. ನಮ್ಮ ಸುಮಾರು ಜನ ಕಾಲಕ್ಕೆ ಬಾಕಿ ಮಾಡ್ತಲ್ಲ ಸಭೆಗಳಲ್ಲಿ ಭೂಮಿಯನ್ನು ಕೃತಿ ಮಾಡುವಂತೆ ಅದರ ಪೂರ ಕಾಲದಲ್ಲಿ ಇದಕ್ಕೆ ಮನಸ್ಸಾಗ ಇದರ ಭೂಮಿಗೆ ಪೂಜೆ ಬಗ್ಗೆ ಈಗ ಪೂರ ಆಶೀರ್ವಾದ ಹೊಂದಿರುವ ನನ್ನ ಮುಂದಿನ ಪಗಟ್ಟು ಕೊಡುವುದ ಕೊಡಲಿ ಅದೇ ಕೈ ಕೊಡಲಿ ಬರೆಯಲ್ಲ ಸರಿ ಸಭೆ Poi però esce dove ಇದು ಮರಗಿ ಪಿರೋಡಿತ್ತು ಸರಿ ದೀಕ್ಷಾ ನೀರು ಸರಿ ಸರಿ ಬಗ್ಗುನ ಕೇವಲ ವಿದ್ವತ್ ಇತ್ತಿನ ಲೆಕ್ಕ ನಮ್ಮ ನೇಜಿ ಬಗ್ಗೆ ಸತ್ಯ
ಈ ಪಾರ್ಟೆಂಟ್ ಹೋಗ್ಬೇಕು ಪಟ್ಟಾಕಿ ವಿಶ್ವತ್ತು ಬರ್ಬೇಕು ಹೋಗ್ಬೇಕು ಬಾಳ ಸದೃಢತೆ ಅವು ಕೈಗೆ ಪಾರ್ಟೆಂಟ್ ಹೋಗ್ಬೇಕು ಏನ ವಿದ್ಯೆಯುಳ್ಳ ಏನ ಮಲ್ಲಾದಿಗಂಡ ಮನಸ್ಸು ಆ ಒಡೆಮುತ್ತ ಬಗ್ಗೆ ರವಿக்கு ಅಂಚೆ ಲಕ್ಷ ಹೋಗ್ತದೆ ಆನನ ಪೂರ್ಣದ ಗುರುಣಿಗೆ ತಗೊಂಡ ತೆರೆಯೋಣ ಈಗ ಬಂದು ನಿಂಜಿದು ಬಂದು ಕೊಂಡೋಗ್ಬೇಕು ಬಾರಿ ಪ್ರೀತಿ ಅಕ್ಕರೆಗೆ ಈ ಕಾರ್ಯಕ್ರಮ ಬಾರಿ ಕೊಡಲಾದ್ರೆ ನಿಮಗೊಂದು ಕೈಗಾದ ಬೇಡ ಮತ್ತೊಂದು ಸುದ್ದಿಗೆ ಜೋರಾಗ್ತಾರೆ ನೀವು ಕಾರ್ಯಕ್ರಮ ಇದೆ ಆನಂದ ಲೈಸನ್ ಇಲ್ಲಿನ ಬೆಳಗಾವಿ ಬರ್ತ ನಾನು ಅಗ್ರಾಲದ ಕೊಂಡು ಅದು ಸಂಪ್ರದಾಯ ಬೊಟ್ಟು ಪಾಡುದು ಅದೇ ಹೂ ಮುಟ್ಟುದು ಕೊಡ್ಲಿ ಕೊಡಿಯಾರ ಹೋಳಿಗೆ ತೆಲಿಗೆ ಹೋಳಿಗೆ ಮಾಮಿಗಳ ತೆಲಿಗೆ ತುಂಬಿದ್ದು ನಮ್ಮಲ್ಲ ಬಾರಿ ಒಳ್ಳಿದ ತೆಲಿಗೆ ಈ ತೆಲಿಗೆ ಶಾಶ್ವತ ಪಡೆದು ಆ ತಿಂಗಳು ಏನು ಸರಿ ಕೊಡ್ಲಾಕ ಅವ್ನು ಕಾಲ್ ಮಾಡ್ತಾರೆ ಬರ್ತಾರ ಸರಿ ಮತ್ತೊಂದು ಬರ್ಬೇಕು ಯಾರ ಯಾರು ಹಾಯ್ ಪಲ್ಲೆಂದು ರಕ್ಷಕ ಹಾಯ್ ಪಲ್ಲೆಂದು ಅವು ಬ್ಲಾಗ್ ಎಸ್ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಅಂಟಿಲ್ ನೆಕ್ಸ್ಟ್ ವಿಡಿಯೋ ಬಾಯ್.